ಮುಖ್ಯವಾಗಿ ಲೋಕಸಭೆ ಚುನಾವಣೆ ಸಮೀಪಿಸಿದಂತೆ ಬಹುತೇಕ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಬಹುತೇಕ ಎಲ್ಲ ಪಕ್ಷಗಳ ರಾಜಕೀಯ ಚಟುವಟಿಕೆಗಳು ಇದೀಗ ಗದಿಗೇರ್ತಾ ಇದೆ. ಮತ್ತೊಂದು ಕಡೆಗೆ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಹಾಲಿ ಸಂಸದರು ಜೊತೆಗೆ ಮಾಜಿ ಕೇಂದ್ರದ ಸಚಿವರಾಗಿದ್ದಂತಹ ಡಿ.ವಿ. ಸದಾನಂದ ಗೌಡರ ದೆಹಲಿಯ ಸಫ್ದರ್ಜಂಗ್ ಲೈನ್ನಲ್ಲಿರುವಂತಹ ನಿವಾಸಕ್ಕೆ ಮಾಜಿ ಪ್ರಧಾನಿ ಹಾಗೂ ಹಾಲಿ ರಾಜ್ಯಸಭಾ ಸಂಸದರಾದ ದೇವೇಗೌಡರು ಭೇಟಿಯನ್ನು ಕೊಟ್ಟಿದ್ದರು. ಸುಮಾರು 5 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಕೇವಲ ದೇವೇಗೌಡರು ಮಾತ್ರ ಅಲ್ಲ, ಬಿಜೆಪಿಯ ಬಹುತೇಕ ನಾಯಕರುಗಳು ಸಂಸದರು ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಸಚಿವರಾದಂತಹ ಭಗವಂತ್ ಖೂಬ್ ಅವರು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಮಾತನಾಡೋಣ, ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗಿದ್ದಾರೆ. ಸರ್, ಈಗಾಗಲೇ ಕೇಂದ್ರದ ಸಚಿವರು ಮನ್ಸುಖ್ ಮಾಂಡೆ ಅವರು ಕೂಡ ಭೇಟಿ ಕೊಟ್ಟಿದ್ರು, ದೇವೇಗೌಡರು ಭೇಟಿಯನ್ನು ಕೊಟ್ಟಿದ್ರು. ಏನ್ ಮಾತುಕತೆ ಪ್ರಮುಖವಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದೆ ಈ ಒಂದು ಭೇಟಿ? ಇದು ನಾ ಸ್ಪಷ್ಟನ ಪಡಿಸ್ತೇನೆ, ಇದು ಯಾವುದೇ ರಾಜಕೀಯ ಮೀಟಿಂಗ್ ಆಗಿರಲಿಲ್ಲ. ಇದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿನ ಒಂದು ವಿಷಯ ಇತ್ತು. ಅದಕ್ಕೆ ಹೀಗಾಗಿ ನಮ್ಮ ಆದಿಚುಂಚನಗಿರಿ ಮಠದ ಶ್ರೀಗಳು ನಮ್ಮ ಸದಾನಗೌಡರ ಮನೆಯಲ್ಲಿದ್ದಾಗ ನಮ್ಮ ಸ್ವತಃ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಮನ್ಸುಖ್ ಮಾಂಡವಿಯವರು, ಇಲ್ಲ ನೀವು ನನ್ನ ಹತ್ರ ಡೆಲಿಗೇಷನ್ ಬರೋದಕ್ಕಿಂತ ನಾನೇ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ಮಾನ್ಯ ದೇವೇಗೌಡರು ಕೂಡ ಬಂದಿದ್ರು. ಹೀಗಾಗಿ ಅದು ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟಿದ ಮಾತ್ರ ವಿಷಯಗಳನ್ನು ಅಲ್ಲಿ ಚರ್ಚೆ ಆಗಿದೆ, ಯಾವುದೇ ರಾಜಕೀಯ ಚರ್ಚೆಗಳನ್ನು ಆಗಲಿಲ್ಲ. ಸರ್, ಈಗ ಮುಖ್ಯವಾಗಿ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಹುತೇಕ ಸಚಿವರು, ಶಾಸಕರು ಎಲ್ಲರೂ ಕೂಡ ದೆಹಲಿಯಲ್ಲಿ ನಾಳೆ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಜಂತರ್ ಮಂತರ್ನಲ್ಲಿ. ಇದನ್ನ ತಾವು ಹೇಗೆ ನೋಡ್ತೀರಿ ಅಂತ? ಇಂತಹ ಢೊಂಗಿ ರಾಜಕೀಯ ಬಿಡಬೇಕು. ಕಳೆದ 8 ತಿಂಗಳಿಂದ ನೀವು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದ ಸಂಪೂರ್ಣ ಅಭಿವೃದ್ಧಿನ ಕುಂಠಿತಗೊಂಡಿದೆ ಮತ್ತು ಸರಿಯಾದಂತಹ ಗ್ಯಾರಂಟಿಗಳನ್ನ ಕೂಡ ಜನರಿಗೆ ತಲುಪ್ತಾ ಇಲ್ಲ. ಹೀಗಾಗಿ ನಿಮ್ಮ ಮೇಲೆ ಕನ್ನಡಿಗರ ಭರವಸೆಗಳನ್ನು ಕಳ್ಕೊಂಡಿದ್ದೀರಿ. ನಿಮ್ಮ ಪಕ್ಷದ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಮುಖ ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ಆತಂಕದ ವಾತಾವರಣ ತಪ್ಪಿಸಲಿಕ್ಕೆ ಮೋದಿ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೆ ಇದನ್ನ ನೀವು ಯಶಸ್ವಿಯಾಗುವುದಿಲ್ಲ. ಮತ್ತು ಮೋದಿ ಸರ್ಕಾರ ಕಳೆದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದ್ದಂತ ಅನುದಾನವನ್ನ ಮತ್ತು ನಿಮ್ಮ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದಂತ ಅನುದಾನವನ್ನ ನೀವಿಬ್ರು ತುಲನೆಯನ್ನು ಮಾಡಿ ನೋಡಿದಾಗ ಸುಮಾರು 4 ಪಟ್ಟು ಕರ್ನಾಟಕಕ್ಕೆ ಅಂತಲ್ಲ, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಿಗೆ ನಾವು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಮೋದಿಯವರ ತಾರತಮ್ಯ ಮತ್ತು ಭೇದ ಭಾವ ಮಾಡುವಂತ ಸರ್ಕಾರ ಅಲ್ಲವೇ ಅಲ್ಲ. ಮತ್ತು ನಾವು 25 ಭಾರತೀಯ ಜನತಾ ಪಕ್ಷದ ಸಂಸದರು ಕರ್ನಾಟಕದ ನೆಲ ಜಲ ಭಾಷೆಗೆ ಯಾವಾಗಲೂ ಕನ್ನಡದ ಪರವಾಗಿದ್ದೀವಿ. ಹೀಗಾಗಿ ಇಂತಹ ಒಂದು ಅನ್ಯಾಯವನ್ನು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಮತ್ತು ಮೋದಿ ಸರ್ಕಾರ ಮಾಡುವುದಿಲ್ಲ. ಸರ್, ಈಗ ತಾವು ಕನ್ನಡ ನೆಲ ಜಲ ಭಾಷೆ ಅನುದಾನ ಎಲ್ಲದಕ್ಕೂ ಕೂಡ ಒಟ್ಟಿಗಿದ್ದೇವೆ ಅಂತ ಹೇಳಿದ್ರಿ. ನಾಳೆ ಕೂಡ ನಡೀತಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲ ಅನ್ನುವಂಥದ್ದು ಸಚಿವರು, ಡಿಸಿಎಂ ಎಲ್ಲರೂ ಕೂಡ ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಜನರ ಕೂಗಾಗಿದೆ. ಹೀಗಾಗಿ ಅನುದಾನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ತಾವು ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗ್ತಿರೋ ಹೋರಾಟದಲ್ಲಿ. ನೋಡಿ, ಅವರು ನಮ್ಮನ್ನ ಪತ್ರ ಬರೆದು ಕರೆದಿರೋದೇ ಶುದ್ಧ ತಪ್ಪು. ಇಂತಹ ಒಂದು ಅನಾವಶ್ಯಕ ಢೊಂಗಿ ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಭರವಸೆನ ಕಳ್ಕೊಂಡಿದ್ದೀರಿ. ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗೆ ಯಾವ ರೀತಿ ಈ ವಿಷಯಗಳನ್ನು ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೇವಲ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಗಿಮ್ಮಿಕ್ ಮಾಡಿ ನಮ್ಮಿಂದ ಹಣ ಕೇಂದ್ರದವ್ರು ಕೊಡ್ತಾ ಇಲ್ಲ, ಅದಕ್ಕೆ ನಾವು ಅಭಿವೃದ್ಧಿ ಪಡಿಸ್ತಾ ಇಲ್ಲ ಅನ್ನೋಂಥದ್ದಂತನ್ನ ಉಸಾಬರಿಗೆ ನೀವು ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಯಾರು ಎಂಪಿಗಳದ್ದು ಹೋಗೋದಿಲ್ಲ, ಬದಲಾಗಿ ಅದನ್ನ ಖಂಡಿಸ್ತೀವಿ. ಸರ್, ಈಗ ಬಾಲಕೃಷ್ಣ ಅವರು ಶಾಸಕರು, ಮಾಗಡಿ ಶಾಸಕರು ಒಂದು ಚಾಲೆಂಜ್ ಹಾಕಿದ್ದಾರೆ. ಬಿಜೆಪಿಯ ಸಂಸದರು ಗಂಡಸರ ಅನ್ನುವಂಥದ್ದು ಅನುದಾನ ತರುವಲ್ಲಿ ವಿಫಲರಾಗ್ತಿದ್ದಾರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳಲ್ಲಿ ತಾರತಮ್ಯ ಆಗ್ತಿದ್ರು ಕೂಡ ಸುಮ್ಮನೆ ಕೈಕಟ್ಟಿ ಕುಳಿತಿದ್ದಾರೆ ಅಂತ. ನೋಡಿ, ಇಂತಹ ಒಂದು ಅಸಂವಿಧಾನಕ ಶಬ್ದ ಬಳಕೆ ಮಾಡಿರೋದು ನಾನು ಖಂಡಿಸ್ತೀನಿ. ಮತ್ತು ಗಂಡಸರ ಗಂಡಸ್ತನ ನೋಡುವುದು ಯಾವ್ದು ಪದ್ಧತಿ ಇದೆ ತೋರಿಸಲಿ ಅವರು. ನಾವು ತೋರಿಸ್ತೀವಿ ಗಂಡಸರಿದ್ದೇವಿಲ್ಲ ಅಂತ, ತೋರಿಸ್ತೀವಿ ಗಂಡಸರಿದ್ದೀವಿ. ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಅವರಿಗೆ ಹೇಳಿ ಮಾಡಿ ತೋರಿಸ್ತೀವಿ ಅಂತ ಹೇಳಿ. ಇದಿಷ್ಟು ಕೇಂದ್ರ ಸಚಿವರ ಮಾತುಗಳು. ಮುಖ್ಯವಾಗಿ ನಾಳಿನ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಸಾಕಷ್ಟು ವಿಶ್ಲೇಷಣೆಯನ್ನ, ತಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತಲ್ಲಿ ಗಮನಿಸಬೇಕಾಗುತ್ತೆ.